ಪಶ್ಚಿಮ ಘಟ್ಟದ ಸುಂದರ ಚಿಟ್ಟೆ ಪ್ರಭೇದಗಳಲ್ಲಿ ಒಂದಾದ ಭಾರತೀಯ ಚಂದ್ರಪತಂಗವೊಂದು ಕುಮಟಾ ಹಳೆ ಮೀನು ಮಾರುಕಟ್ಟೆ ಬಳಿ ಕಂಡುಬಂದಿದೆ. ಕುಮಟಾ ಹಳೆ ಮೀನು ಮಾರುಕಟ್ಟೆ ಹತ್ತಿರದ ನಿವಾಸಿಯಾಗಿರುವ ಚನ್ನಮ್ಮ ಪಾಲೇಕರ್ ಮನೆಯ ಹಿತ್ತಲಿಗೆ ಬಂದಿರುವ ಬಿಳಿ ಬಣ್ಣದ ಬೃಹತ್ ಗಾತ್ರದ ಈ ಪಾತರಗಿತ್ತಿ ಎಲ್ಲರ ಗಮನ ಸೆಳೆಯಿತು. ಇದು ಸಾಮಾನ್ಯವಾದ ಪಾತರಗಿತ್ತಿ ಆಗಿರಲಿಲ್ಲ. ಬಹುಶಃ ಇಂಥ ಪತಂಗವನ್ನು ನೋಡಿಯೇ ವರಕವಿ ಬೇಂದ್ರೆಯವರು ಪಾತರಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ ಅಂತ ಮಕ್ಕಳ ಕವನ ಬರೆದಿರಬೇಕು. ಹಾಗಿತ್ತು ಈ ಪಾತರಗಿತ್ತಿಯ ಅಂದ ಚಂದ. ಇದು ಪಶ್ಚಿಮ ಘಟ್ಟದ ಸುಂದರ ಚಿಟ್ಟೆ ಪ್ರಭೇದಗಳಲ್ಲಿ ಒಂದಾದ ಭಾರತೀಯ ಚಂದ್ರ ಪತಂಗ. ಬೊಗಸೆ ಗಾತ್ರದ ಸುಂದರ ಪತಂಗವಾಗಿದ್ದರಿಂದ ಕುತೂಹಲದಿಂದ ಸಾರ್ವಜನಿಕರು ಕೂಡ ವೀಕ್ಷಿಸಿ ಅಚ್ಚರಿ ವ್ಯಕ್ತಪಡಿಸಿದ್ರು. ಇದು ಸಾಮಾನ್ಯವಾಗಿ ಭಾರತದಾದ್ಯಂತ ಕಂಡುಬರುವ ಮೂನ್ಮಾತ್ ಪ್ರಭೇದದ್ದಾಗಿದೆ. ಪಶ್ಚಿಮ ಘಟ್ಟದ ದಟ್ಟ ಅರಣ್ಯಗಳು ಮಾತ್ರವಲ್ಲದೆ ಅರಣ್ಯದಂಚಿನ ಬಾಳೆ ತೋಟ, ದಾಸವಾಳದಂತಹ ಹೂಗಿಡಗಳ ಪ್ರದೇಶದಲ್ಲಿ ಕಂಡುಬರುತ್ತವೆ. ಕೋಶದಿಂದ ಪತಂಗವಾಗಿ ಹೊರಬಂದ ಒಂದೆರಡು ವಾರದಲ್ಲಿ ಗಂಡು ಹೆಣ್ಣು ಪತಂಗಗಳು ಸೇರಿ ಸಂತಾನ ಪ್ರಕ್ರಿಯೆ ಮುಗಿಸಿ ಲಾರ್ವಾಗಳನ್ನು ಸ್ರವಿಸಿ ಸಾಯುತ್ತವೆ. ಬಾವಲಿಗಳು ಪತಂಗದಂತಹ ಕೀಟಗಳನ್ನು ಪ್ರತಿಧ್ವನಿತ ತರಂಗಗಳನ್ನು ಬಳಸಿಕೊಂಡು ಬೇಟೆಯಾಡುತ್ತವೆ. ಆದರೆ ಚಂದ್ರ ಪತಂಗಗಳ ಉದ್ದನೆಯ ತಿರುಚಿದಂತೆ ಕಾಣುವ ಈ ಬಾಲ ವಿನ್ಯಾಸ ತಮ್ಮನ್ನು ತಿನ್ನಲು ಬರುವ ಬಾವಲಿಗಳ ಕಣ್ತಪ್ಪಿಸುವ ಉದ್ದೇಶದಿಂದ ನಿಸರ್ಗವೇ ನೀಡಿದ ರಚನೆಯಾಗಿದೆ. ಈ ತಿರುಚಿದ ಬಾಲಗಳು ಪ್ರತಿಧ್ವನಿಗಳನ್ನು ವಿವಿಧ ದಿಕ್ಕುಗಳಲ್ಲಿ ತಿರುಗಿಸಿ ಬಾವಲಿಗಳನ್ನು ಗೊಂದಲಗೊಳಿಸುತ್ತವೆ ಎಂಬುದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಬಲು ಅಪರೂಪದ ಈ ಪತಂಗ ಕುಮಟಾದಲ್ಲಿ ಕಾಣಿಸಿಕೊಂಡಿದ್ದು ಸಾರ್ವಜನಿಕರು ಕೂಡ ವೀಕ್ಷಿಸಿ ಅಚ್ಚರಿ ವ್ಯಕ್ತಪಡಿಸಿದ್ರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.